ಇದನ್ನ ನಿನ್ಗೆ ಹೇಳ್ದೆ ಮಾಡ್ತಿದ್ದೀನಾ? ಅವಳಿ ಮನೆಗೆ ಬಂದ್ರೆ ಮುಗಿಸ್ತೀನಿ ಅಂದೆ, ಹಾಗೆ ಮಾಡ್ತಿದ್ದೀನಿ. ಗಂಗಾ ಶಾಪದಿಂದ ಸತ್ತೋಗ್ತಾಳೆ ನಿತ್ಯ. ಕನಿಷ್ಠ ಅಲ್ಲಿವರೆಗೂನಾದ್ರೂ ಅವಳನ್ನ ಖುಷಿಯಾಗಿರಕ್ ಬಿಡು. ಆ ಶಾಪದಿಂದ ಹೋಗೋಳು ಆ ಮನೇಲೆ ಹೋಗದೆ ಈ ಮನೆಗೆ ಯಾಕೆ ಬರ್ಬೇಕು ಮಾಮ್? ಆ ಮನೆ ಸೊಸೆಯಾಗಿ ಸಾಯೋದ್ ಬಿಟ್ಟು ಈ ಮನೆ ಮಗ್ಳಾಗ್ ಸಾಯ್ಬೇಕಾ? ಅದಕ್ಕೆ ಮುಗ್ಸೋಣ ಅಂದ್ಕೊಂಡೆ. ಈಗಾದ್ರೂ ಮುಗ್ದು ಹೋಗಿದ್ದೇನಿಲ್ಲ. ಈ ಮನೆಗ್ ಬರೋ ಯೋಚನೆನ ಬಿಡೋದಿಕ್ ಹೇಳೋ. ಇಲ್ದಿದ್ರೆ ಇವತ್ತು ಮಿಸ್ ಆದ್ಲು, ನಾಳೆ ಮರ್ಡರ್ ಆಗೋದು ಪಕ್ಕ. ದೇವ್ರೆ, ಇವತ್ತೇ ಇಷ್ಟೆಲ್ಲ ಮಾಡಿರೋ ನಿತ್ಯ ನಾಳೆ ಇನ್ನೇನ್ ಮಾಡೋದಕ್ಕೆ ಹೊರಟಿದ್ದಾಳು? ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಅಮ್ಮ, ಅಷ್ಟು ವರ್ಷದ ಹಿಂದೆ ನಮ್ಮ ವಂಶದವರು ಶಾಪ ಕೊಟ್ಟರು. 4 ತಲೆಮಾರಿನ ಸೊಸೆಯಂದರು ಆ ಶಾಪಕ್ಕೆ ಸಮಿದೆ ಆದರು. ಆದರೆ ಯಾವ ತಲೆಮಾರಲ್ಲೂ ನಡೀದೇ ಇರೋ ವಿಚಿತ್ರ ಈ ತಲೆಮಾರಲ್ಲಿ ನಡೀತಿದೆ. ಒಂದೇ ರೂಪದಲ್ಲಿ ಅಕ್ಕ ತಂಗಿಯರು ಹುಟ್ಟಿದ್ದಾರೆ. ಅವಳಿಗೆ ಗೊತ್ತಿಲ್ಲದೆ ತಂಗಿ ಸ್ಥಾನಕ್ಕೆ ಅಕ್ಕ ಹೋದ್ಲು. ಅಕ್ಕ ಅಂತ ಗೊತ್ತಿದ್ರು ತಂಗಿ ಅಕ್ಕನ ಸಾವನ್ನೇ ಬಯಸ್ತಾ ಇದ್ದಾಳೆ. ಜನ್ಮ ಕೊಟ್ಟಿರೋ ತಾಯಿಗೆ ಅವಳ ಮಗಳೇ ದತ್ತಾಗಿ ಬರ್ತಾ ಇದ್ದಾಳೆ. ಈ ಕಾರ್ಯಕ್ರಮಕ್ಕೆ ಇನ್ನೇನು ಗಂಡಾಂತರ ಕಾದಿದೆಯೋ ಅಂತ ಭಯ ಆಗ್ತಾ ಇದೆ ತಾಯಿ. ಗಂಗಾ, ತೆಂಗಿನಕಾಯಿ ಒಡೆದು ಆರತಿ ಮಾಡಮ್ಮ. ರೀ, ಆರತಿ ತಗೊಳ್ಳಿ. ಏನಾಯ್ತು ಜೈ? ಆರತಿ ತಗೊಳ್ದೆ ಹಾಗೆ ಬಂದೆ? ಏನು ಒಳ್ಳೇದಾಗಿದೆ ಅಂತ ಈ ಪೂಜೆ ಆರತಿ ಎಲ್ಲ? ಒಳ್ಳೇದಾದ್ರೂ ಕೆಟ್ಟದಾದ್ರೂ ಎಲ್ಲ ದೇವ್ರೇ ಅಲ್ವೇನಪ್ಪ. ಅದಕ್ಕೆ ಅಲ್ವಾ ಹಾಲಲ್ಲಿ ಹಾಕಿದ್ರು ನೀರಲ್ಲಿ ಹಾಕಿದ್ರು ನೀನೇ ದಿಕ್ಕು ಅಂತ ಬೇಡ್ಕೊಳ್ಳೋದು. ನಾನು ಹೇಳ್ತಿರೋದು ದೇವ್ರ ಬಗ್ಗೆ ಅಲ್ಲ ಅಜ್ಜಿ. ಮತ್ತೆ ಏನಾಯ್ತು ರೀ? ನೆನ್ನೆ ನಡೆದಿದ್ದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ.
ಯಾರವರು? ನಮ್ಮ ಗೋಡನ್ನ ಯಾಕೆ ಸುಟ್ರು? ಮನೆ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಯಾಕೆ ಗಂಗನ ಕೊಲ್ಲೋದಕ್ಕೆ ಬಂದ್ರು? ನಾನು ತಿಳ್ಕೊಬೇಕದನ್ನ. ಈ ದತ್ತು ಮುಗಿದ್ರೆ ಎಲ್ಲ ಗೊತ್ತಾಗತ್ತೆ ರೀ. ಈ ಅಟ್ಯಾಕ್ಗೆ ಕಾರಣ ಈ ಅಡಾಪ್ಷನ್ ಏನೋ ಅಂತ ನನಗೆ ಅನುಮಾನ ಬರ್ತದೆ. ಆ ಕಾರಣಕ್ಕೆ ಇದೆಲ್ಲ ಆಗ್ತಿದೆ ಅಂತಿದ್ಯಾ ಜೈ? ನಿಜ ನನಗೂ ಗೊತ್ತಿಲ್ಲ ಅಜ್ಜಿ. ಆದರೆ ಆ ಪ್ರೋಗ್ರಾಮ್ ಅನ್ಕೊಂಡಾಗಿಂದ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತಾನೆ ಇದೆ. ಹಾಗೇನಿಲ್ಲ ಸರ್, ದತ್ತು ಒಳ್ಳೆ ವಿಷಯನೇ ಅಲ್ವಾ ಸರ್? ಉದ್ದೇಶ ಒಳ್ಳೇದೇ ಇರ್ಬೋದು ನಾಣಿ, ಆದರೆ ಇದು ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ. ಗಂಗಾ ಮನೆಗೆ ಹೋಗೋದ್ರಿಂದ ಯಾರಿಗ್ ನಷ್ಟ ಜೈ? ಅದೇ ಥಿಂಕ್ ಮಾಡ್ತಿದ್ದೆ ಡ್ಯಾಡ್. ನಮ್ ಕಡೆಯಿಂದ ದತ್ತು ಇಷ್ಟ ಇಲ್ದೇ ಇರೋರು ಯಾರೂ ಇಲ್ಲ. ಹಾಗಾದ್ರೆ ರೂಪಾ ಕಡೆಯವ್ರಾಗಿರ್ತಾರಾ? ಅವ್ರು ಯಾರಾದರೂ ಸರಿ, ತಿಳ್ಕೋಬೇಕು. ನಮ್ಮನೆ ತನಕ ಬರೋ ಧೈರ್ಯ ಮಾಡಿದ್ರು ಅಂದ್ರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಅವ್ರು ಯಾರೋ ಗೊತ್ತಾಗೋಕೆ ಈ ಕಾರ್ಯಕ್ರಮ ನಡಿಬೇಕು, ಆಗ್ಲೇ ಅವ್ರು ಹೊರಗೆ ಬರೋದು. ಈ ಪ್ರೋಗ್ರಾಮ್ ನಡೆದ್ರೆ ಅವ್ರಿಗೇನ್ ನಷ್ಟ? ಅಯ್ಯಯ್ಯೋ, ನಷ್ಟ ಅಂತೀಯಲ್ಲೋ, ನಮ್ಗೆ ಕೋಟಿಗಟ್ಲೆ ನಷ್ಟ ಆಗತ್ತೆ. ಇದನ್ನ ನಿಲ್ಸಿದ್ರೆ ನಾವು ಸೋತೋದ್ವಿ ಅಂತ ಅವ್ರು ಅಂದ್ಕೋತಾರೆ. ನಾವ್ ಗೆಲ್ಬೇಕು ಅಂದ್ರೆ ಈ ಕೆಲ್ಸ ಆಗ್ಬೇಕು. ಹೌದು ಸರ್, ಈ ದತ್ತು ನಡೆದ್ರೆ ತುಂಬಾ ವಿಷಯ ಗೊತ್ತಾಗುತ್ತೇನೋ ಅನಿಸ್ತಿದೆ. ಆಲ್ ರೈಟ್, ಶತ್ರು ಯಾರು ಅಂತ ಗೊತ್ತಾಗುತ್ತಲ್ವಾ? ಈ ಪ್ರೋಗ್ರಾಮ್ ನಡೀಲಿ. ಜೈಗೆ ನಿತ್ಯ ಬಗ್ಗೆ ಡೌಟ್ ಬಂದಿದ್ಯೇನೋ ಅಂತ ನನ್ಗೆ ಅನುಮಾನ ಬರ್ತಿದೆ ರೀ. ಅದೇ ನನ್ಗೂ ಡೌಟ್ ಆಗ್ತಿದೆ. ದತ್ತು ನಡೆಯೋದು ಇಷ್ಟ ಇಲ್ದಿರೋದು ನಿತ್ಯಾಗಷ್ಟೇ ಅಂತ ಅವನ ಅನುಮಾನನೇನೋ. ಅವನು ಒಳಗೊಳಗೆ ಯೋಚಿಸಿದ್ರೆ ನಾವು ಸಿಕ್ಬೀಳ್ತೀವಿ. ತಕ್ಷಣ ನಿತ್ಯಾಗ ಹೇಳ್ಬಿಡೋಣ. ಈಗ ನಾವಿಲ್ ಗಂಗಾನ, ಅಲ್ಲಿ ನಿತ್ಯನ ಬ್ಯಾಲೆನ್ಸ್ ಮಾಡ್ಬೇಕು. ಅಮ್ಮ, ತುಳಸಿ ಬಂದ್ಯಾ? ಏನಮ್ಮ ಯೋಚಿಸ್ತಾ ಇದ್ರಿ? ದತ್ತು ಬಗ್ಗೆನೇನಾ? ಹೌದು, ಇದು ನಡೆಯುತ್ತೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಆದ್ರೆ ನನಗ್ ಸಂತೋಷ ಆಗ್ತಿದ್ಯಮ್ಮ. 20 ವರ್ಷದ ಹಿಂದೆ ನಾನ್ ಮಾಡಿದ ತಪ್ಪು ಇವತ್ತಿಗೆ ಸರಿ ಹೋಗುತ್ತೆ. ಗಂಗಾನ, ನಿಮ್ ಮಗಳನ್ನ ನಿಮಗ್ ಒಪ್ಪಿಸ್ತಾ ಇದ್ದೀನಿ. ಗಂಗಾ ಕೃಷ್ಣನ್ ಅಂತವಳು. ಈ ಅರಮನೆಲ್ ಬೆಳಿಬೇಕಾಗಿದ್ದು ಹುಡುಗಿ ನನ್ನ ಪುಟ್ಟು ಗುಡಿಸ್ಲಲ್ಲಿ ಬೆಳೆದ್ಲು. 20 ವರ್ಷ ಎಷ್ಟು ಕಷ್ಟಪಟ್ಲು. ಕೊನೆಗೂ ಆ ದೇವ್ರು ಅವಳು ಕೈ ಬಿಡ್ಲಿಲ್ಲ. ಇಷ್ಟು ವರ್ಷಗಳ ನಂತರ ಮತ್ತೆ ತನ್ನ ಮನೆ ಸೇರ್ಕೋತಾ ಇದ್ದಾಳೆ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಯಾಕಮ್ಮ, ನಿಮಗ್ ಸಂತೋಷ ಆಗ್ತಿಲ್ವಾ? ಇದೆ ತುಳಸಿ, ಗಂಗಾ ಮತ್ತೆ ನನ್ನ ಹತ್ರ ಬರ್ತಿರೋದಕ್ಕೆ ಸಂತೋಷ ಆಗ್ತಿದೆ. ಆದ್ರೆ ನಿತ್ಯ ಏನ್ ಮಾಡ್ತಾಳೋ ಏನು ಅಂತ ಭಯ ಕೂಡ ಆಗ್ತಿದೆ. ರಾತ್ರಿ ನಿತ್ಯ ಜೈಗೌಡನ್ಗೆ ಬೆಂಕಿ ಹಾಕಿದ್ಲಂತೆ. ಅವ್ರ ಮನೆ ಮೇಲೆ ದಾಳಿ ಮಾಡಿ ಗಂಗಾನ ಕೊಲ್ಲಕ್ ನೋಡಿದ್ಲಂತೆ. ಗಂಗಾಗೇನು ಆಗಿಲ್ಲ ತಾನೇ? ದೇವ್ರ ದಯದಿಂದ ಅದೃಷ್ಟ ಇದ್ದು ಏನೂ ಆಗ್ಲಿಲ್ಲ. ಆದ್ರೆ ನಿತ್ಯ ಸುಮ್ಮನೆ ಇರಲ್ಲ ತುಳಸಿ, ಏನೋ ಒಂದು ಮಾಡೇ ಮಾಡ್ತಾಳೆ. ಹೇಗಾದ್ರೂ ಗಂಗಾನ ಕಾಪಾಡ್ಕೋಬೇಕು. ಏನಮ್ಮ ಇದು? ಎಷ್ಟೇ ಹೇಳಿದ್ರು ನಿತ್ಯ ಬದ್ಲಾಗಲ್ವಾ? ಏನ್ ಮಾಡೋದು ತುಳಸಿ, ಎಲ್ಲ ನನ್ನ ಕರ್ಮ. ಹೆತ್ತ ಮಗಳನ್ನೇ ದತ್ತು ತಗೊಳ್ಳೋ ಹೆತ್ತ ತಾಯಿಯಾಗಿ ನಾನು ಸ್ವಂತ ಅಕ್ಕನ ಮೇಲೆ ದ್ವೇಷ ಬೆಳೆಸ್ಕೊಂಡು ಪ್ರಾಣ ತೆಗೆಯಕ್ ನೋಡ್ತಿರೋ ತಂಗಿ ನಿತ್ಯ. ನಾವು ಹಿಸ್ಟರಿ ಕ್ರಿಯೇಟ್ ಮಾಡ್ತಿದ್ದೀವಿ. ತುಂಬಾ ನೋವಾಗ್ತಿದೆ ತುಳಸಿ. ಬೇಜಾರ್ ಮಾಡ್ಕೋಬೇಡಿ ಅಮ್ಮ, ಆ ದೇವ್ರೇ ಎಲ್ಲ ನೋಡ್ಕೋತಾನೆ.
ರಾತ್ರಿ ಕಾಪಾಡ್ದ ಹಾಗೆ ಇವತ್ತು ಕೂಡ ಕಾಪಾಡ್ತಾನೆ. ನಾನು ಕೂಡ ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ತುಳಸಿ. ಹೇಗಾದ್ರೂ ಇವತ್ತು ದತ್ತು ಕಾರ್ಯಕ್ರಮ ನಡಿಬೇಕು. ನಿತ್ಯ ಎಲ್ಲಿದ್ದಾಳಮ್ಮ? ಮನೇಲೇ ಇರೋ ಹಾಗಿದೆ. ಅವಳನ್ನ ಮನೇಲೆ ಲಾಕ್ ಮಾಡಿ ನಾವ್ ಅಲ್ಲಿಗೆ ಹೋಗೋಣ. ದತ್ತು ನಡೆಯೋ ಜಾಗಕ್ಕೆ ನಿತ್ಯ ಬರ್ದೇ ಇದ್ರೆ ಯಾವ ತೊಂದ್ರೆನೂ ಆಗಲ್ಲ. ಹೌದಮ್ಮ, ದತ್ತು ಕಾರ್ಯ ಮುಗಿದ್ಮೇಲೆ ಏನು ಒಂದು ಕಾರಣ ಹೇಳ್ಕೋಬಹುದು. ನಡೀರಿ. ಬಾ. ನಿತ್ಯ ಇಲ್ಲಮ್ಮ? ಆಲ್ರೆಡಿ ಹೋಗಿರೋ ಹಾಗಿದೆ. ಏನಾಯ್ತಮ್ಮ? ಫೋನ್ ಲಿಫ್ಟ್ ಮಾಡ್ತಿಲ್ಲ ತುಳಸಿ. ನಾವೀಗ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕು. ಗಂಗಾಗೇನು ಆಗದೆ ಇರೋ ಹಾಗೆ ನಿತ್ಯನ ತಡಿಬೇಕು. ಬಾ ತುಳಸಿ. ಏನಾಯ್ತ್ರಿ? ಆ ನಿತ್ಯ ಏನಂದ್ಕೊಂಡಿದ್ದಾಳೆ? ಎಷ್ಟು ಸಲ ಫೋನ್ ಮಾಡಿದ್ರು ರಿಂಗ್ ಆಗ್ತಿದೆ ಅಷ್ಟೇ, ರಿಸೀವ್ ಮಾಡ್ತಿಲ್ಲ. ಅವಳು ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನಿನ್ನೆನ ನಾವ್ ಅನ್ಕೊಂಡ್ವಲ್ಲ. ಅದು ಹೇಗ್ ಕಟ್ ಮಾಡ್ತಾಳೆ? ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಅಲ್ವಾ ರಾತ್ರಿ ಎಲ್ಲಾರ ಜೊತೆಗೂ ನಮ್ಮೇಲೂ ಕೂಡ ಸ್ಪ್ರೇ ಹೊಡ್ಸಿ ಪ್ರಜ್ಞೆ ತಪ್ಪಿಸಿದ್ದು. ಮತ್ ಅವಳೇನ್ ಮಾಡಕ್ ಹೊರಟಿದ್ದಾಳೋ ನಮ್ಗೆ ಹೇಗ್ ಗೊತ್ತಾಗತ್ತೆ? ಅರೆ, ಪಾರ್ಟ್ನರ್ಸ್ ಅಂದ್ರೆ ಅಷ್ಟಾದ್ರೂ ರೆಸ್ಪೆಕ್ಟ್ ಇಲ್ವಾ? ಅವಳ ಪ್ಲಾನ್ ಏನು ಅಂತ ನಮಗೂ ಹೇಳ್ಬೇಕಾ ಬೇಡವಾ? ಕೋಪ ಮಾಡ್ಕೋಬೇಡ್ರಿ. ಗಂಗನ ಸಾಯಿಸಿ ಈ ಅಡಾಪ್ಷನ್ ಆಗ್ಬಾರ್ದು ಅಂತ ತಡೆಯೋದೇ ಅವಳ ಪ್ಲಾನ್. ಅದ್ ಗೊತ್ತು, ಆದ್ರೆ ಹೇಗ್ ಸಾಯಿಸ್ತಾಳೆ ಅಂತ. ಹೇಗಾದ್ರೂ ಸಾಯಿಸ್ತಾಳೆ. ಆದ್ರೆ ಅದ್ ಮ್ಯಾಟ್ರ್ ಅಲ್ಲ ರೀ. ದತ್ತು ನಡೆದು ಗಂಗಾ ನಮ್ಗೆ ಅರ್ಧ ಆಸ್ತಿ ಕೊಡೋವರ್ಗೂ ಗಂಗಾನ ಬದುಕಿಸ್ಕೊಳ್ಳೋದೇ ಮ್ಯಾಟರ್. ಅವಳನ್ನ ಕಾಪಾಡ್ಕೊಂಡ್ರೇನೆ ನಮಗೆ ಆಸ್ತಿ ಸಿಗೋದು. ಪ್ಲಾನ್ ಏನು ಅಂತ ಗೊತ್ತಾಗ್ದಿದ್ರೆ ಗಂಗನ ಹೇಗ್ ಕಾಪಾಡೋದು? ನಾವ್ ಪಕ್ಕದಲ್ಲೇ ಇರ್ತೀವಲ್ರಿ, ಹೇಗಾದ್ರೂ ಕಾಪಾಡ್ಕೊಳ್ಳೋಣ. ಏನ್ ಪಕ್ಕ ಇರೋದು? ದೇವಸ್ಥಾನದಲ್ಲೇ ಬಾಂಬ್ ಇಟ್ಟವಳು. ಇವತ್ತು ಈ ದೇವಸ್ಥಾನದಲ್ಲಿ ಕೂಡ ಬಾಂಬ್ ಇಡಲ್ಲ ಅಂತ ಗ್ಯಾರಂಟಿ ಏನು? ಬಾಂಬ್ ಇಡ್ತಾಳೆ ಅಂತ ಗ್ಯಾರಂಟಿ ಏನಿದೆ? ಬೇರೆ ರೀತಿಲೂ ಕೊಲ್ಬಹುದಲ್ಲ. ಅಂದ್ರೆ ಕೊಲ್ಲೋದು ಮಾತ್ರ ಗ್ಯಾರಂಟಿ ಅಂತೀಯಾ? ನಾನು ನಿತ್ಯ ಕಣ್ಣಲ್ಲಿ ಆ ಸೇಡನ್ನ ನೋಡಿದೀನಿ. ಗಂಗಾ ಉಸಿರಾಡೋ ಪ್ರತಿ ಕ್ಷಣನೂ ನಿತ್ಯಗೆ ನರ್ಕ ಅನ್ಸುತ್ತೆ. ಗ್ಯಾರಂಟಿಯಾಗಿ ಗಂಗಾನ ಸಾಯಿಸ್ತಾಳೆ. ಯಾವುದಕ್ಕೂ ಒಳ್ಳೇದು. ಎಲ್ರೂ ಹೋಗೋ ಕಾರಲ್ಲಿ ನಾವು ಮಾತ್ರ ಹೋಗೋದು ಬೇಡ. ನಾವು ಸೆಪರೇಟ್ ಆಗಿ ಕಾರಲ್ಲಿ ಹೋಗೋಣ. ದೇವಸ್ಥಾನಕ್ಕೆ ಹೋಗೋದ್ರೊಳಗೆ ಕಾರಿಗೆ ಬಾಂಬ್ ಬಿಟ್ಟು ಸಾಯಿಸಿದ್ರು ಸಾಯಿಸಬಹುದು. ಆಯ್ತು, ನಮ್ ಕಾರಲ್ಲೇ ಹೋಗೋಣ. ಓಕೆ? ನಿತ್ಯ, ಗಂಗಾಗೆ ಯಾವ ರೂಪದಲ್ಲಿ ಸಾವು ಕಾಯ್ತಿದ್ಯಮ್ಮ? ಅಬ್ಬಾ, ಬನ್ರಿ, ಬನ್ನಿ. ಅತ್ತೆ ಮಾವ, ಅಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ನಾವು ನಮ್ ಕಾರಲ್ಲಿ ಬರ್ತೀವಿ ಕಣೋ. ಯಾಕೆ? ಎಲ್ರು ಒಂದೇ ಕಾರಲ್ಲಿ ಹೋಗೋಣ? ಬೇಡ ಬೇಡ, ನಮ್ ಕಾರಲ್ಲಿ ಹೋದ್ರೆ ನಮ್ಗೆ ಸೇಫ್ಟಿ. ಸೇಫ್ಟಿನಾ? ಸೇಫ್ಟಿ ಅಂತ ಅಲ್ವೋ? ಎಲ್ರು ಒಂದೇ ಕಾರಲ್ಲಿ ಹೋದ್ರೆ ಈ ಇಕ್ಕಟ್ಟಾಗತ್ತಲ್ಲ, ಪ್ಲೇಸ್ ಸಾಕಾಗಲ್ಲ. ನಿಜಾನೇ ಅಪ್ಪ, ಅವ್ರು ಕೂತ್ಕೊಂಡ್ರೆ ಕಾರಲ್ಲಿ ಇಕ್ಕಟ್ಟಾಗತ್ತೆ. ಬಂದ್ಬಿಟ್ಲು. ಜೈ, ಗಂಗಾ ಎಲ್ಲಿ? ಮೇಡಮ್, ಯಾವುದಕ್ಕೂ ಒಳ್ಳೇದು ಇನ್ನೊಂದ್ಸಲ ಯೋಚನೆ ಮಾಡಿ ಮೇಡಮ್. ನಾನು ಏನಾದ್ರೂ ಅಂದ್ಕೊಂಡ್ರೆ ಮುಂದೆ ಹೋಗೋದು, ಹಿಂದೆ ಹೋಗಲ್ಲ ನಾಣಿಯವ್ರೆ. ನಿಮ್ಮ ಹಠ ನನಗೂ ಗೊತ್ತಿದೆ ಮೇಡಮ್. ಆದ್ರೆ ಈ ವಿಷಯದಲ್ಲಿ ಸಾರ್ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ಗೇನಾದ್ರೂ ಆಗುತ್ತೇನೋ ಅಂತ ಭಯ ಪಡ್ತಿದ್ದಾರೆ. ಹೆದರ್ಕೊಂಡ್ರೆ ಯಾವ ಕೆಲ್ಸನೂ ಮಾಡೋಕ್ಕಾಗಲ್ಲ ನಾಣಿಯವ್ರೆ. ಧೈರ್ಯದಿಂದ ಹೋರಾಡಿದ್ರೇನೆ ಗೆಲ್ಲೋದು. ಅದು ನಿಜನೇ. ಆದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕಲ್ವಾ ಮೇಡಮ್? ಹಾಗೆ ಯೋಚನೆ ಮಾಡ್ಬೇಕಾಗಿದ್ದು ನನ್ ಜೊತೆ ಯುದ್ಧ ಶುರು ಮಾಡ್ದವ್ರು ನಾಣಿಯವ್ರೆ, ನಾನಲ್ಲ. ತಡ ಆದ್ರೆ ರಾವುಗಾಲ ಶುರು ಆಗುತ್ತೆ. ಜೈ, ಗಂಗನ್ ಬೇಗ ಬರೋಕ್ ಹೇಳು. ನಾನ್ ಕರಿತೀನಿ ರೀ ಅಜ್ಜಿ. ಬೇಡ ಚಿಕ್ಕಮ್ಮ, ನಾನು ಹೋಗಿ ಕರಿತೀನಿ. ನೀವಿಲ್ಲೇ ವೆಯ್ಟ್ ಮಾಡಿ. ನಂಗೇನಾದ್ರೂ ಮನ್ಸಿಗೆ ಬಂದ್ರೆ ಅದು ತೀರೋವರೆಗೂ ನಾನು ಕಾಮಾಗಿರಲ್ಲ ನಾಣಿಯವ್ರೆ. ನಾನು ನಿತ್ಯ ಅಲ್ಲ ಗಂಗಾ ಅಂತ ಹೇಳೋವರೆಗೂ ನನ್ ಮನ್ಸ್ ಕೇಳಿಲ್ಲ. ಈಗ ನಿತ್ಯ ಬದುಕೆ ಇದ್ರು ಕೂಡ ಯಾಕೆ ಹೊರಗಡೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ನನ್ನ ಕಾಡ್ತಿದೆ. ನಿತ್ಯನ ಬಚ್ಚಿಟ್ಟು
ರೂಪಾ ಮೇಡಮ್ ಯಾಕೆ ನಾಟಕ ಆಡ್ತಿದಾರೋ ನಾನು ತಿಳ್ಕೋಬೇಕು. ಆ, ಇದೆಲ್ಲ ರೂಪಾ ಮೇಡಮ್ಗೆ ಗೊತ್ತಿದ್ದೇ ಆಗ್ತಿದೆ ಅಂತ ನಿಮ್ಗೆ ಅನುಮಾನನಾ ಮೇಡಮ್? ಅವರಿಗೆ ಗೊತ್ತಿದ್ದು ನಡೆಯೋದಲ್ಲ, ಅವರೇ ನಡೆಸ್ತಿದ್ದಾರೆ. ಏನ್ ಮೇಡಮ್ ನೀವು ಹೇಳ್ತಿರೋದು? ನಿಜ ನಾಣಿ ಅವ್ರೆ, ನೆನ್ನೆ ರಾತ್ರಿ ಗೋಡೌನ್ಗೆ ಬೆಂಕಿ ಇಟ್ಟಿದ್ದು, ಮನೆ ಮೇಲೆ ದಾಳಿ ಮಾಡಿಸಿದ್ದು, ನನ್ನ ಮೇಲೆ ಹತ್ಯೆ ಪ್ರಯತ್ನ ಮಾಡಿಸಿದ್ದು ನಿತ್ಯ ಅಂದ್ಕೊಂಡ್ರಾ? ಅಲ್ಲ, ರೂಪಾ ಮೇಡಮ್. ನಿನ್ನೆ ನನ್ನ ಶೂಟ್ ಮಾಡೋಕ್ ಬಂದಿದ್ದು ನಿತ್ಯ ಅಲ್ಲ, ರೂಪಾ ಮೇಡಮ್. ಅವ್ರ ಬ್ರೇಸ್ಲೆಟ್ ನನಗೆ ಸಿಕ್ಕಿದೆ. ಒಂದ್ ಕಡೆ ನನ್ನ ದತ್ತಕ್ಕೆ ಒಪ್ಕೊಂಡು ಇನ್ನೊಂದ್ ಕಡೆ ನನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಯಾಕೆ ಮೇಡಮ್? ಸ್ವಂತ ಮಗಳು ಬದುಕಿರುವಾಗ ಒಬ್ಳು ಕೆಲಸದವಳ ಮಗಳನ್ನ ಯಾಕೆ ದತ್ತಕ್ಕೆ ತಗೋತಾರೆ ಹೇಳಿ ನಾಣಿಯವ್ರೆ? ಅದು ಇಷ್ಟ ಇಲ್ದೇನೆ ಈ ಕೆಲಸ ಮಾಡ್ತಿದ್ದಾರೆ. ಇದು ಈಗ ಶುರುವಾಗಿದ್ದಲ್ಲ, ಅವರು ಯಾವಾಗಿಂದನೂ ನನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ನನ್ನನ್ನು ಈ ನಾಟಕಕ್ಕೆ ಯಾಕೆ ಸೇರಿಸಿದ್ರು, ಯಾಕೆ ಅವ್ರ ಜೊತೆ ಮದುವೆ ಮಾಡಿಸಿದ್ರು, ಸತ್ತಿರೋ ಹಾಗೆ ನಿತ್ಯ ಯಾಕೆ ನಾಟಕ ಆಡ್ತಿದ್ದಾಳೋ, ನನ್ನ ಯಾಕೆ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೋ ನಾನು ತಿಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ದತ್ತಕ್ಕೆ ಒಂದೇ ದಾರಿ, ಅದಕ್ಕೆ ಅದನ್ನು ನಿಲ್ಲಿಸ್ಬೇಕು ಅಂತ ನೋಡ್ತಿದ್ದಾರೆ. ಆದರೆ ನಾನು ನಡೆಸ್ತೀನಿ. ಇಷ್ಟು ಕಷ್ಟಪಟ್ಟು ಈ ಪ್ರೋಗ್ರಾಮ್ ಮಾಡಬೇಕಾ? ನೀವ್ಯಾಕ್ರಿ ಬಂದ್ರಿ? ನೀವಿನ್ನೂ ಬರ್ಲಿಲ್ವಲ್ಲ ಅಂತ ಬಂದೆ. ಬನ್ನಿ ಹೋಗೋಣ. ನನ್ನ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ. ಕಷ್ಟಪಡದೆ ಇದ್ರೆ ಏನೂ ಸಿಗಲ್ಲ ರೀ, ಬಂದ್ರೂ ಉಳಿಯಲ್ಲ. ನೀನ್ ನಿನ್ ಪ್ರಾಣನೇ ಪಣಕ್ಕಿಡ್ತಿದ್ಯಾ ಗಂಗಾ? ನೀವಿದ್ದಾಗ ನನಗೇನಾಗತ್ತೆ ರೀ? ಶತ್ರುಗಳು ನನ್ನ ಹತ್ರ ಬರ್ತಾರೇನೋ, ನಿಮ್ಮನ್ನ ದಾಟ್ಕೊಂಡು ನನ್ನ ಮುಟ್ಟೋದಿಲ್ಲ. ನೀವೇ ನನಗೆ ಸೈನ್ಯ, ನನ್ನ ಕೋಟೆ. ನನಗೂ ಆ ಶತ್ರು ಯಾರು ಅಂತ ನೋಡಬೇಕು ಗಂಗಾ. ಅದಕ್ಕೆ ಈ ಪ್ರೋಗ್ರಾಮಿಗೆ ಒಪ್ಕೊಂಡೆ. ಬನ್ನಿ. ಇಷ್ಟು ದೊಡ್ಡ ಗುಡಿಲಿ ಇಷ್ಟೆಲ್ಲ ಜನ ಇರುವಾಗ ಹೇಗೋ ಮರ್ಡರ್ ಮಾಡೋದು? ಇಂಥ ರಶಲ್ಲಿ ದೇವ್ರಿಗೆ ಕೈ ಮುಗಿಯೋದೇ ಕಷ್ಟ, ಅಂಥದ್ರಲ್ಲಿ ಅವ್ರನ್ನ ಹುಡುಕಿ ಕಿಡ್ನಾಪ್ ಮಾಡೋದು ಹೇಗೋ? ಟೆನ್ಷನ್ ಮಾಡ್ಕೋಬೇಡ್ವೋ, ನಿತ್ಯ ಮೇಡಮ್ ಏನೋ ಒಂದು ಪ್ಲಾನ್ ಮಾಡಿರ್ತಾರೆ. ನೈಟ್ ಟಾರ್ಗೆಟ್ನೇ ಏನೂ ಮಾಡೋಕ್ಕಾಗಿಲ್ಲ, ಇವಾಗ ಇಲ್ಲೇನು ಮಾಡ್ತಾರೆ? ನಿತ್ಯ ಮೇಡಮ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ವೋ, ಅವರು ನಮಗಿಂತ ಪ್ರೊಫೆಷ್ನಲ್. ಅಷ್ಟೊಂದು ಪ್ರೊಫೆಷ್ನಲ್ ಕಿಲ್ಲರ್ ಆದರೆ ನಿನ್ನೆ ಏನಕ್ಕೆ ಫೇಲ್ ಆದ್ರು? ಲೇ, ಕ್ರಿಕೆಟಲ್ಲಿ ಧೋನಿ ಕೊಹ್ಲಿನೇ ಆಗಾಗ ಸೋಲ್ತಾರೆ, ಮೇಡಮ್ ಕೂಡ ಹಾಗೇನೆ. ಬಿಲ್ಡಪ್ ತುಂಬ ಕೊಡ್ತಿದ್ಯಾ? ಅಷ್ಟಕ್ಕೂ ಎಲ್ಲವರು? ಏನ್ರೋ ಮಕ್ಳ, ದಾರಿಗೆ ಅಡ್ಡ ನಿಂತಿದ್ದೀರಲ್ರೋ? ಏ ಮುದುಕಿ, ನಾವ್ ನಿಂಗೆ ಅಡ್ಡ ಇದೀವಾ? ಆ ಕಡೆಯಿಂದ ಹೋಗೋ. ಇದು ನಾನು ಹೋಗ್ಬೇಕಾಗಿದ್ದ ದಾರಿನೋ ಮುಟ್ಟಾಳ? ಏ ಮುದುಕಿ, ನೀನ್ ನಮ್ ದಾರಿಗೆ ಬಂದು ನಿನ್ ದಾರಿ ಅಂತೀಯಲ್ಲ? ನಾನು ಯಾರ ದಾರಿಲೂ ಹೋಗಲ್ವೋ, ಎಲ್ರೂ ನನ್ನ ದಾರಿಗೆ ಕರ್ಸ್ಕೋತೀನಿ. ಮೇಡಮ್, ಏ ಮುದುಕಿನ ನೋಡಿ ಮೇಡಮ್ ಅಂತೀಯಲ್ಲ?
ಮುದುಕಿ ಅಲ್ಲ ಕಣೋ ಮೇಡಮ್. ಮೇಡಮ್ ಏನಿ ವೇಷ? ತನ್ನ ಶತ್ರು ಕೊಲ್ಲೋದಿಕ್ಕೆ ದೇವ್ರು 10 ಅವತಾರ ಎತ್ತಾನೆ. ನನ್ನ ಶತ್ರುನ ಮುಗ್ಸೋದಕ್ಕೆ ನಾನು ಎತ್ತಿರೋ ಅವತಾರ ಇದು.